ಅಪ್ಪ, ಮನೆ ಮರ್ಯಾದೆ ಬಗ್ಗೆ ಮನೇಲಿರೋ ಎಲ್ರಿಗೂ ಸ್ವಲ್ಪನಾದ್ರೂ ಕಾಳಜಿ ಇರಬೇಕು. ಏನಾಯ್ತಪ್ಪ? ನಾನು ಯಾರು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗ್ಲಿಲ್ವ ನಿಮಗೆ? ಅಷ್ಟಕ್ಕೂ ಏನಂತಣ್ಣ, ಯಾವಾಗ್ಲೂ ಗೌರವ ಮರ್ಯಾದೆ ಇದ್ರ ಬಗ್ಗೆನೇ ಮಾತಾಡ್ತಿರ್ತಾರಲ್ಲ. ಮನುಷ್ಯರು ಮನ್ಸು ಅದ್ರ ಬಗ್ಗೆ ಇವ್ರಿಗೇನು ಅರ್ಥನೇ ಆಗಲ್ವಾ? ಅಷ್ಟಕ್ಕೂ ಈಗೇನಾಗಿದೆಯಂತೆ? ಆದಿ ಚಿಕ್ಕ ಹುಡುಗ ಅತ್ತೆನ ಗುರು ಸಮಾನ ನೋಡ್ತಾನೆ. ಅವ್ನು ತಪ್ಪು ಮಾಡಿದಾಗ ಬುದ್ಧಿ ಹೇಳೋದು ಬಿಟ್ಟು ಅವ್ನ ಮನ್ಸನ್ನು ಕೆಡಿಸೋದು ಸರಿನಾ ಅಂತ ಕೇಳುಗಿರಿ. ನಾನೇ ನನ್ನ ಮನ್ಸು ಕೆಡ್ಸಿದೀನಿ. ನನ್ನ ಹತ್ರ ಮುಚ್ಚು ಮರೆಬೇಡ ಗಿರಿ, ಇದರಿಂದ ದೊಡ್ಡ ಅನಾಹುತನೇ ಆಗುತ್ತೆ. ಈಗಾಗಿರೋ ಅನಾಹುತ ಸಾಕಾಗಿಲ್ವಾ? ಇವ್ರು ಮಾಡಿರೋದಕ್ಕೆ ಭೂಕಂಪ ಆದ್ರೂ ಕಡಿಮೆನೆ. ಆದಿ ಚಿಕ್ಕ ಹುಡುಗ ಅವ್ನ್ ಮನ್ಸ್ ಕೆಡಿಸ್ದೆ ಅಂತ ಹೇಳಿದ್ರಲ್ಲ, ಆ ಚಿಕ್ಕ ಹುಡುಗನಿಗೆ ತಾಳಿ ಕಟ್ಟು ಅಂತ ಒತ್ತಾಯ ಮಾಡಿ ಈಗ ಈ ಆಡಂಬರದ ಅನಾಹುತ ಮಾಡ್ತಾ ಇರೋದು ಯಾರಣ್ಣ? ದೇವಕಿ ಪ್ಲೀಸ್. ನಾನ್ ನೋಡು ನಿನ್ನ ಹತ್ರ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಗಿರಿ, ಸುತ್ತಿ ಬಳಸಿ ಮಾತು ಯಾಕೆ? ಆದಿಗೆ ಈ ಮದುವೆ ಇಷ್ಟ ಇತ್ತೋ ಇಲ್ವೋ, ಆದರೆ ಅವನು ಮಾಡಿರೋ ತಪ್ಪಿಗೆ ಅವನು ಈ ಮದುವೆ ಆಗಲೇಬೇಕಾಗಿತ್ತು, ಆಗಿದ್ದಾನೆ. ಮದುವೆ ಆದಮೇಲೆ ತಾನು ಮಾಡಿರೋ ತಪ್ಪನ್ನು ತಿದ್ದುಕೊಂಡು ಒಳ್ಳೇದಾಗಿ ಬದುಕೋದನ್ನು ಅವನಾಗೆ ಕಲಿಬೇಕಾಗಿತ್ತು. ಕಲೀಲಿಲ್ಲ ಅಂದ್ರೆ ಮನೇಲಿರೋರು ಕಲಿಸ್ಕೊಡ್ಬೇಕಾಗಿತ್ತು. ಬುದ್ಧಿ ಹೇಳ್ಕೊಡೋದಕ್ಕೆ ಅವನೇನ್ ಸಣ್ಣ ಮಗು ಅಲ್ಲ. ಬುದ್ಧಿ ಕಲಿಬೇಕಾಗವ್ರೆ ಕಲ್ತಿಲ್ಲ. ಇನ್ನ ಹುಡುಗನ್ ಹೇಳಿ ಏನ್ ಪ್ರಯೋಜನ? ಅಪ್ಪ ಏನಾಯ್ತು? ಯಾರೇನ್ ಮಾಡಿದ್ರು? ಅದೇನಾರು ಅನ್ನ 106 ಜನ ಗೆಸ್ಟ್ ಬಂದಿದ್ದಾರೆ. ಆದಿ ತನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಎಲ್ಲರ ಮುಂದೆ ಏನೋ ಎಡವಟ್ ಮಾಡಿ ನನಗೆ ಲಕ್ಷ್ಮಿಗೆ ಈ ಮನೆಗೆ ಅವಮಾನ ಮಾಡಕ್ ಕೊಟ್ಟಿದ್ದಾರೆ. ಏನು ಹೇಳ್ತಿದ್ರಪ್ಪ? ನನ್ನ ನೀನ್ ಕೇಳ್ತೀಯ? ನಿನ್ನ ಮಗನ ಪ್ಲಾನ್ ಅಲ್ಲಿ ಯಾರು ಭಾಗಿಯಾಗಿದ್ದಾರೋ ಅವ್ರನ್ನ ಕೇಳು. ಯಾರ್ ಪ್ಲಾನ್ ಅಲ್ಲಿ ಯಾರ್ ಭಾಗಿಯಾಗಿದ್ದಾರೆ ಅಂತ ಕೇಳಣ್ಣ. ಅಮ್ಮು ಮದ್ವೆ ಮಾಡಿಸಿದ್ದು ಯಾರ್ ಪ್ಲಾನು? ಲಕ್ಷ್ಮಿ ಮದ್ವೆ ಫಿಕ್ಸ್ ಆಗಿದ್ದು ಅದ್ರ ಜವಾಬ್ದಾರಿಗಳನ್ನ ಆದಿಗ್ ವಹಿಸಿದ್ ಯಾರ್ ಪ್ಲಾನು? ಲಕ್ಷ್ಮಿ ಮದ್ವೆ ನಿಂತು ಹೋದಾಗ ಆದಿ ಜೊತೆಗೆ ಲಕ್ಷ್ಮಿನ ಮದ್ವೆ ಮಾಡಿಸಿದ್ದು ಯಾರ್ ಪ್ಲಾನ್ ಅಂತ ಕೇಳಣ್ಣ. ಇಲ್ಲಿ ಮಾತಾಡ್ತಾ ಇರೋದು ಅಮ್ಮು ಮದುವೆ ವಿಷಯ ಆಗ್ಲಿ ಆದಿ ಮದುವೆ ವಿಷಯ ಆಗ್ಲಿ ಅಲ್ಲ, ಮನೆ ಮರ್ಯಾದೆ ಪ್ರಶ್ನೆ. ಅವತ್ತು ನನ್ನ ಆದಿ ಲಕ್ಷ್ಮಿ ಮದುವೆ ಮಾಡಿಸಿದ್ದು ಮನೆ ಮರ್ಯಾದೆ ಉಳಿಸೋದಕ್ಕೆ. ಧರ್ಮರಾಜನ ಮೊಮ್ಮಗ ಸುಳ್ಳು ಹೇಳಿದ್ರಿಂದ ಲಕ್ಷ್ಮಿ ಮದುವೆ ನಿಂತು ಹೋಯ್ತು ಅಂತ 4 ಜನ ಮಾತಾಡಿದ್ರೆ ಅವತ್ತು ಹೋಗ್ತಾ ಇದ್ದಿದ್ದು ನಮ್ಮನೆ ಮರ್ಯಾದೆ. ಇವತ್ತು ಅವನೇನಾದ್ರೂ ಕೋತಿ ಆಟ ಆಡಿದ್ರೆ ಹೋಗೋದು ನಮ್ಮನೆ ಮರ್ಯಾದೆ. ಮನೆ ಮರ್ಯಾದೆ ಮುಖ್ಯ. ಆದಿಗೆ ತನಗೇನ್ ಬೇಕೋ ಆ ಡಿಸಿಷನ್ ತಗೊಳ್ಳೋ ಎಲ್ಲ ರೈಟ್ಸು ಇದೆ. ಇದ ಒಬ್ಬಂದೇ ಡಿಸಿಷನ್ ಅಂತ ನನಗನ್ನಿಸ್ತಾ ಇಲ್ಲ. ಹಾಗನ್ನಿಸ್ತಾ ಇದ್ರೆ ಹಾಗೆ ಅನ್ಕೊಳ್ಳಿ. ಆದಿ ಮಾಡ್ತಾ ಇರೋದು ಸರಿಯಾಗೇ ಇದೆ. ಅವನ್ ಡಿಸಿಷನ್ಗೆ ನಾನ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅವನು ಒಳ್ಳೇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳು ತಪ್ಪು ಮಾಡ್ತಾ ಇದಾರೆ ಅಂತ ಗೊತ್ತಾದಾಗ ಅದನ್ನ ತಿದ್ದಬೇಕಾಗಿರೋ ದೊಡ್ಡವ್ರೆ. ಅದಕ್ಕೆ ಮತ್ತಷ್ಟು ಕುಮ್ಮಕ್ ಕೊಟ್ರೆ ಆ ಮನೆ ಉಳಿಯಲ್ಲ. ಈಗ ತಾನೇ ಮನೆ ಎಲ್ಲಿ ಉಳಿದಿದೆ?